ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತುಮಕೂರಿನಲ್ಲಿ ಪಾಗಲ್ ಪ್ರೇಮಿ ಸ್ಫೋಟ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಪ್ರೇಯಸಿ ರಮ್ಯಾ ಹತ್ಯೆಗೆ ಮೊದಲೇ ಸ್ಕೆಚ್ ಹಾಕಿದ್ನ ಈ ಭಗ್ನ ಪ್ರೇಮಿ. ಪ್ರೇಯಸಿ ಹತ್ಯೆಗೆ ಊರಿನಿಂದಲೇ ನಾಡ ಬಾಂಬ್ ಅನ್ನ ತಂದಿದ್ನ ನಾಗೇಂದ್ರ. ರಮ್ಯಾ ಹತ್ಯೆಗೆ ಸ್ಕೆಚ್ ಹಾಕಿದ್ದವನು ಅವನೇ ಈಗ ಹೆಣ ಆಗಿದ್ದಾನೆ, ಅದು ಬೇರೆ ಕತೆ. ಆದ್ರೆ ಯಾವ ರೀತಿ ಆತ ಪ್ಲಾನ್ ಮಾಡಿದ್ದ? ಊರಿನಿಂದಲೇ ನಾಡ ಬಾಂಬ್ ಅನ್ನ ತಂದಿದ್ನ ನಾಗೇಂದ್ರ. ತುಮಕೂರಿನ ಪಾಗಲ್ ಪ್ರೇಮಿಗೆ ನಾಡ ಬಾಂಬ್ ಸಿಕ್ಕಿದ್ದೆಲ್ಲಿ? ಕಾರಿನಲ್ಲಿ ಸಿಡಿದಂತ ಬಾಂಬ್ ದುಷ್ಕರ್ಮಿಗೆ ಯಾರ ಲಿಂಕ್ ಇದೆ? ಹಾಗಾದ್ರೆ ಅಂಕೋಲಾ ಟು ಬೆಂಗಳೂರು ಟು ತುಮಕೂರು ಪ್ರಯಾಣ ಮಾಡ್ತಾನೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ಲವರ್ ಬಾಯ್ ನಾಗೇಂದ್ರ ಟ್ರಾವೆಲ್ ಹಿಸ್ಟರಿ ಇದು. ಎಲ್ಲಿಂದ ಎಲ್ಲಿಗೆ ಪ್ರಯಾಣ ಮಾಡಿದ, ಅದ್ರ ಜೊತೆಗೆ ನಾಡ ಬಾಂಬ್ ಆತ ತೆಗೆದುಕೊಂಡು ಬಂದಿದ್ದು ಎಲ್ಲಿಂದ, ಯಾರ್ ಲಿಂಕ್ ಇದೆ ಆತನಿಗೆ, ಯಾರ್ಯಾರು ಲಿಂಕ್ ಇಟ್ಕೊಂಡು ಈ ರೀತಿಯಾಗಿ ಸ್ಕೆಚ್ ಹಾಕಿದ್ದ. ಅಂಕೋಲಾ ಇಂದ ಬೆಂಗಳೂರಿಗೆ ಬರ್ತಾನೆ, ಬೆಂಗಳೂರಿಂದ ತುಮಕೂರಿಗೆ ಹೋಗ್ತಾನೆ, ಅಲ್ಲಿ ರಮ್ಯಾಳನ್ನ ಹೆದರಿಸಿ ಬೆದರಿಸಿ ಕಿಡ್ನಾಪ್ ಮಾಡ್ತಾನೆ. 8 ವರ್ಷದ ಪ್ರೀತಿ ಕಡಿದುಕೊಂಡದ್ದಕ್ಕೆ ನಾಗೇಂದ್ರ ಗೌಡ ಸ್ಫೋಟಕ ಸಂಚನ್ನ ರೂಪಿಸಿದ್ದ. ಅಂಕೋಲಾ ಟು ಬೆಂಗಳೂರು ಟು ತುಮಕೂರು, ಇದು ತುಮಕೂರು ಪಾಗಲ್ ಪ್ರೇಮಿ ನಾಗೇಂದ್ರ ಟ್ರಾವೆಲ್ ಹಿಸ್ಟರಿ. ಚೀಲದಲ್ಲಿ ಚಾಕು, ನಾಡ ಬಾಂಬ್ ಕೊಂಡೊಯ್ದಿದ್ದ ನಾಗೇಂದ್ರ ಗೌಡ ಊರಿನ ಆಶ್ವಾಸ್ ಹೋಟೆಲ್ನಲ್ಲಿ ಬೈಕ್ ನಿಲ್ಲಿಸಿ ಬೆಂಗಳೂರಿಗೆ ಪ್ರಯಾಣ ಬೆಳೆಸ್ತಾನೆ. ನಂತರ ಅಂಕೋಲದ ರಾಷ್ಟ್ರೀಯ ಹೆದ್ದಾರಿ 53ರಲ್ಲಿರುವ ಆಶ್ವಾಸ್ ಹೋಟೆಲ್ಗೆ ಹೋಗ್ತಾನೆ. ಆಗ ಆತನ ಬ್ಯಾಗ್ನಲ್ಲಿ ಸ್ಫೋಟಕ ಇತ್ತು, ಚಾಕು ಇತ್ತು. ಅದೇ ಹೋಟೆಲ್ನಲ್ಲಿ ಊಟ ಪಾರ್ಸಲ್ ತೆಗೆದುಕೊಳ್ತಾನೆ. ತದನಂತರದಲ್ಲಿ ಬಸ್ ಹತ್ತಿದ್ದ ಲವರ್ ಬಾಯ್. ಬಳಿಕ ಬೆಂಗಳೂರಿಗೆ ಬಂದು ಕ್ಯಾಬ್ ಬುಕ್ ಮಾಡಿಕೊಂಡಿದ್ದ. ಬೋವಿ ಕಾಲೋನಿಯಲ್ಲಿ ರಮ್ಯಾ ರೂಮ್ಗೆ ಹೋಗ್ತಾನೆ. ಆಕೆಗೆ ಚಾಕು ತೋರಿಸಿ ಹೆದರಿಸಿ ಬೆದರಿಸಿ ಕಿಡ್ನಾಪ್ ಮಾಡ್ತಾನೆ. ಸ್ಫೋಟಕ ಊರಿನಿಂದಲೇ ತಂದಿದ್ರಿಂದ ಈಗ ಬಾಂಬ್ ಸ್ಕ್ವಾಡ್ನಿಂದ ತಪಾಸಣೆ ಮಾಡಲಾಗಿದೆ. ಸ್ಫೋಟಕ ವಸ್ತುವನ್ನ ಪರಿಚಿತರ ಬಳಿ ಖರೀದಿ ಮಾಡಿರೋ ಸಾಧ್ಯತೆ ಕೂಡ ಇದೆಯಂತೆ, ಅಥವಾ ಆತನೇ ತಯಾರಿಸಿದ್ನ ಅನ್ನೋದ್ರ ಬಗ್ಗೆನೂ ಕೂಡ ಈಗ ಒಂದಷ್ಟು ಅನುಮಾನಗಳಿವೆ. ಒಟ್ಟಲ್ಲಿ ಈತ ಆ ಒಂದು ನಾಡ ಬಾಂಬ್ ತಂದಿದ್ದೆಲ್ಲಿದ್ದ? ನಾಗೇಂದ್ರ ಬಾಂಬ್ನ ತಾನೇ ತಯಾರಿಸಿದ್ದ, ಬೇರೆಯವರಿಂದ ತಂದಿದ್ದ? ಖುದ್ದು ಡಿಐಜಿ ಗಿರೀಶ್ರಿಂದ ಎಲ್ಲ ಆಯಾಮಗಳಲ್ಲೂ ಕೂಡ ತೀವ್ರ ತನಿಖೆ ಜೋರಾಗಿದೆ. ರಮ್ಯಾ ಸ್ನೇಹಿತಗೆ ಚಾಕು ತೋರಿಸಿ, ಅಂದ್ರೆ ಅವಳಿಗೆ ಚಾಕು ತೋರಿಸಿ ಬಲವಂತವಾಗಿ ಕರೆದೊಯ್ದಿದ್ದ. ಆ ಬಳಿಕ ಸಿಟಿಯಲ್ಲೇ ರೌಂಡ್ಸ್ ಹೊಡೆದು ಕಾರಲ್ಲಿ ಅಂಕೋಲಾದತ್ತ ಕರ್ಕೊಂಡು ಹೋಗಿದ್ದ. ಬಾಂಬ್ ಬಗ್ಗೆ ನನ್ಗೇನು ಗೊತ್ತಿಲ್ಲ ಅಂತಾಳೆ ರಮ್ಯಾ. ತನ್ನ ಮೇಲೆ ಹಲ್ಲೆ ಆಗ್ತಾ ಇದ್ದಂತೆ ಹೊರ ಬಂದೆ ಅಂತೇಳಿ ಯುವತಿ ಹೇಳಿರೋದು. ಕಾರಲ್ಲಿ ಇದ್ಕೊಂಡೇ ನಾಡ ಬಾಂಬ್ ಸ್ಫೋಟಿಸಿಕೊಂಡಿರುವಂತ ನಾಗೇಂದ್ರ ಆಕೆ ಜೊತೆಗೆ ಸ್ಫೋಟ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದ, ತಾನಷ್ಟೇ ಸ್ಫೋಟ ಮಾಡ್ಕೋಬೇಕು ಅನ್ಕೊಂಡಿದ್ದ, ಅದ್ರ ಬಗ್ಗೆ ಇನ್ನೂ ಕೂಡ ಮಾಹಿತಿ ನಿಗೂಢ. ನಾಗೇಂದ್ರ ಸ್ಫೋಟ ಮಾಡ್ಕೊಂಡಿದ್ ಯಾಕೆ ಹಾಗಾದ್ರೆ? ಆಕೆ ಕಾರಿಂದ ಹೊರಗೆ ಹೋದ್ಮೇಲೂ ಕೂಡ ಬಾಂಬ್ ಯಾಕೆ ಸ್ಫೋಟ ಮಾಡ್ಕೊಂಡ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಹಲವು ಪ್ರಶ್ನೆಗಳಿಗೆ ಪೊಲೀಸರು ಈಗ ಉತ್ತರ ಕಂಡುಕೊಳ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಯೋಗೇಶ್. ಪ್ರೇಯಸಿ ಹತ್ಯೆಗೆ ಅಂತೇಳಿ ಪ್ಲಾನ್ ಮಾಡಿದಂತ ನಾಗೇಂದ್ರ ಈಗ ತಾನೇ ಸತ್ತು ಹೋಗಿದ್ದಾನೆ. ಬಟ್ ಆತನ ಪ್ಲಾನ್ ಏನಾಗಿತ್ತು ನಿಜಕ್ಕೂ? ಈ ನಾಡ ಬಾಂಬ್ ಸಿಕ್ಕಿದ್ದಲ್ಲಿ ಯಾರ್ಯಾರ ಜೊತೆಗೆ ಈತನಿಗೆ ಲಿಂಕ್ ಇದೆ? ಇವನ್ ಟ್ರಾವೆಲ್ ಹಿಸ್ಟರಿ ಏನು ಅಂತ? ಸೌಖ್ಯ ಏನು, ಬೆಂಗಳೂರಿನಿಂದ ಅಂಕೋಲಾಗೆ ತೆರಳುತ್ತಿದ್ದ ಮಾರ್ಗ ಬಂದೆ ತುಮಕೂರು ನಗರ ಬಿಡೋವರೆಗೂ ಅವರು ಅನ್ಯೋನ್ಯವಾಗಿ ಕಾರಲ್ಲಿ ಕೂತಿದ್ರು ಅಂತ ಡ್ರೈವರ್ ಪ್ರವೀಣ್ ಹೇಳ್ತಾರೆ. ಯಾಕಂದ್ರೆ ಆ ಡ್ರೈವರ್ಗೆ ತುಮಕೂರು ಬಿಟ್ಟ ನಂತರ ತುಮಕೂರು ನಗರ ಬಿಟ್ಟು ಬೈಪಾಸ್ ಕಡೆ ಹೋಗ್ತಾ ಇದ್ದ ಸಂದರ್ಭದಲ್ಲಿ ಆ ಪ್ರವೀಣಿಗೆ ಚಾಲಕ ಏನು ಊಬರ್ ಚಾಲಕ ಇದ್ದಾನೆ, ಆ ಪ್ರವೀಣಿಗೆ ಒಂದು ಪೊಲೀಸರಿಂದ ಕರೆ ಬರುತ್ತೆ. ಮೊದಲು ಪೊಲೀಸರು ಕರೆ ಮಾಡಿ ಈತ ಕಿಡ್ನಾಪ್ ಮಾಡಿರೋ ವಿಚಾರವನ್ನ ತಿಳಿಸ್ತಾರೆ. ಮತ್ತೆ ಹತ್ತಿರದಲ್ಲಿರ್ತಕ್ಕಂಥ ಪೊಲೀಸ್ ಠಾಣೆಗೆ ಹೋಗುವಂತಕ್ಕೆ ಸೂಚನೆ ಕೊಡ್ತಾರೆ. ಅದಾದ ಕೆಲವೇ ಕ್ಷಣದಲ್ಲಿ ಆ ಪ್ರವೀಣ್ ತಮ್ಮ ಕೂಡ ಕರೆ ಮಾಡಿ ಈ ತರ ಪೊಲೀಸರು ಕರೆ ಮಾಡಿದ್ರು ಅಂತ ಒಂದಷ್ಟು ಮಾಹಿತಿ ಕೊಡ್ತಾನೆ. ಆ ವಿಚಾರವನ್ನ ಆ ಪ್ರವೀಣ್ ಅಲ್ಲಿ ಇದ್ದಂತ ನಾಗೇಂದ್ರನಿಗೆ ಮತ್ತೆ ಯುವತಿಗೆ ತಿಳಿಸ್ತಾನೆ. ಆಗ ದಿಢೀರಂತೆ ಇಬ್ಬರ ನಡುವೆ ಒಂದು ಚಿಕ್ಕದಾಗಿ ಗಲಾಟೆ ಆರಂಭ ಆಗುತ್ತೆ. ಸುಮಾರು ಒಂದು 15-20 ಕಿಲೋಮೀಟರ್ ಇವರಿಬ್ಬರು ಜಗಳ ನಡ್ಕೊಂಡು ಬರ್ತಾನೆ ಇರುತ್ತೆ. ಅದು CB ಬಿಟ್ಟ ನಂತರ ಅಂದ್ರೆ ಏನು ಕಳ್ಳಂಬಳ ಪೊಲೀಸ್ ಠಾಣೆ ವ್ಯಾಪ್ತಿ ಏನಿದೆ ಅಲ್ಲಿ ಗಲಾಟೆ ತಾರಕಕ್ಕೆ ಇರುತ್ತೆ.
ಇಬ್ರು ಮಾತಿನ ಚಕಮಕಿ ನಡೆಯುತ್ತೆ. ಮಾತಿನ ಚಕಮಕಿ ನಡೆದು ಆ ಚಾಕುವಿನಿಂದ ಆ ಯುವತಿಗೆ ಏನ್ ರಮ್ಯೆ ಕುತ್ತಿಗೆ ಸೀಳುವಂತ ಪ್ರಯತ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಆ ಕಾರ್ನಲ್ಲೇ ಇದ್ದಂತ ಡ್ರೈವರ್ ಪ್ರವೀಣ್ ಅವರನ್ನು ತಡೆದು ಅದನ್ನ ಚಾಕನ ಕಿತ್ತು ಬಿಸಾಕ್ತಾನೆ ಅಂತ ಹೇಳ್ಕೊಂಡಿದ್ದಾನೆ. ಅದಾದ ನಂತರ ಒಂದು ಬಾಂಬನ್ನ ಅಂದ್ರೆ ಏನು ನಾಡ ಬಾಂಬ್ ಇತ್ತು, ಒಂದನ್ನು ತೆಗೆದುಕೊಂಡು ಅವನು ಆಚೆ ಬರ್ತಾನೆ. ಅದನ್ನ ನೋಡಿದಂತ ಅವನು ಆ ಪ್ರವೀಣ್ ಅವನ ಕಾರ್ ಹೊಡ ತಳ್ತಾನೆ ಅಂತ ಹೇಳ್ಕೊತಾನೆ. ಅದಾದ ನಂತರ ಆ ಬಾಂಬ್ ಏನಿದೆ ನಾಡ ಬಾಂಬ್ ಇತ್ತು ಅದನ್ನ ತೆಗೆದು ದೂರ ಬಿಸಾಕ್ತಾನೆ. ಬಿಸಾಕಿದಂತ ಸಂದರ್ಭದಲ್ಲಿ ಯುವತಿ ಆ ಕಾರಿಂದ ಇಬ್ರು ಆಚೆ ಓಡ್ ಬರ್ತಾರೆ. ಮತ್ತೆ ಅಲ್ಲಿ ದಾರಿ ಹೋಗೋರಿಗೆ ಮತ್ತೆ ಬೈಕಲ್ಲಿ ಹೋಗ್ತಾ ಇದ್ದವರಿಗೆ ದೂರ ಬನ್ನಿ, ಆ ಬಾಂಬ್ ಇದೆ ಅಂತ ಜ್ವರ ಕಿರಿಚ್ಕೋತಾಳೆ ಅಂತ. ಅದಾದ ನಂತರ ಅಲ್ಲಿ ಜನರು ಅವ್ರ ಸಹಾಯಕ್ಕೆ ಬರ್ತಾರೆ. ಅದು ನೋಡ್ತಿದ್ದಂತೆ ಕ್ಷಣದಲ್ಲಿ ಕಾರು ಕೂಡ ಸ್ಫೋಟ ಆಗುತ್ತೆ. ಅದರಿಂದ ನಾಗೇಂದ್ರ ಕೂಡ ಸಜೀವಾಗಿ ದಹನ ಆಗ್ತಾನೆ. ಅದಾದ ನಂತರ ಪೊಲೀಸರು ಬರ್ತಾರೆ, ಪ್ರಕರಣ ದಾಖಲಿಸ್ಕೊತಾರೆ. ಮತ್ತೆ ಏನು ರಾತ್ರಿ ಬಾಂಬ್ ಸ್ಕ್ವಾಡ್ ತಂಡದಿತ್ತು, ಅದನ್ನ ತುಮಕೂರು ಶಿರಾದ ಕೈಗಾರಿಕಾ ಪ್ರದೇಶದಲ್ಲಿ ನಿರ್ಜನ ಪ್ರದೇಶ ಅದನ್ನ ಸ್ಫೋಟ ಮಾಡಿದ್ದಾರೆ. ಆ ಸ್ಫೋಟದ ತೀವ್ರತೆ ಕೂಡ ಪೊಲೀಸರು ಬೆಚ್ಚಿ ಬಿದ್ದಿದ್ದಾರೆ. ಯಾಕಂದ್ರೆ ಇದು ಒಂದ್ ವೇಳೆ ಬೈಪಾಸ್ ನಲ್ಲಿ ಈ ದುರ್ಘಟನೆ ನಡೆದಿದ್ರೆ ಸಾಕಷ್ಟು ಅನಾಹುತಗಳು ನಡೀತಿತ್ತು ಅಂತ ಪೊಲೀಸರು ಕೂಡ ಹೇಳಿದ್ದಾರೆ. ಈಗ ಮರಣೋತ್ತರ ಪರೀಕ್ಷೆ ನಡೀತಾ ಇದೆ. ಸದ್ಯಕ್ಕೆ ಅವ್ರ ಸಂಬಂಧಿಕರು ಇನ್ನು ಶವಾಗಾರದ ಹತ್ರ ಬಂದಿಲ್ಲ, ಪೊಲೀಸರು ಎನ್ಕ್ವೈರಿ ಇದ್ದಾರೆ. ಅದಾದ ನಂತರ ಅವರ ಮೃತದೇಹವನ್ನ ಹಸ್ತಾಂತರ ಮಾಡಲಾಗುತ್ತೆ. ಸೌಖ್ಯ. ಥ್ಯಾಂಕ್ ಯು ಯೋಗೇಶ್ ಡೀಟೇಲ್ಸ್ಗೆ.